ಅಸೌದ್ದೀನ್ ಓವೈಸಿ PM ಆಗ್ಬೇಕಂತ ಹಿಂದೂಸ್ತಾನ ಮುಸ್ಲಿಂ ಕಂಟ್ರಿ ಮಾಡ್ತಾರಂತ. जिस दिन भारत का प्रधानमंत्री ये बनेगा वो दिन खुदा कसम ಅಯೋಧ್ಯೆಯ ರಾಮ ಮಂದಿರದಾಗ ಇಫ್ತಾರ್ ಕೂಟ ಮಾಡ್ತಾರಂತ. हम इफ्तारी अयोध्या के राम मंदिर में करेंगे वो भी गोमांस खाकर. ಉತ್ತರ ಪ್ರದೇಶದ ಪೊಲೀಸರ ಚಾಳಿ ಮಹಾರಾಷ್ಟ್ರಕ್ಕೂ ಬಂದೈತಿ. ಯೋಗಿ ಮಾಡೆಲ್ ಮಹಾರಾಷ್ಟ್ರಕ್ಕೂ ಎಂಟ್ರಿ ಕೊಟ್ಟೈತಿ. ಮಹಾರಾಷ್ಟ್ರದಾಗೂ ಈಗ ಯಾರೇ ಹಂಗ ಹಿಂಗ ಅಂತ ಮಾತಾಡಿದ್ರು ಅಂದ್ರ ಬಿಡೋದೇ ಇಲ್ರಿ, ಕರ್ಕೊಂಡು ಹೋಗಿ ಬರೋಬ್ಬರಿ ಡ್ರಿಲ್ ಮಾಡ್ತಾರ. ಅದು ಎಂಥ ಡ್ರಿಲ್ ರೀ, ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಾಗಿನ ಪೊಲೀಸರು ಮಾಡ್ತಾರಲ್ರಿ ಡ್ರಿಲ್ಲ, ಅಂತ ಡ್ರಿಲ್ಲ. ಮಹಾರಾಷ್ಟ್ರದಾಗ ಒಬ್ಬ ಮನುಷ್ಯ ಒಂದು ವಿಡಿಯೋ ಮಾಡ್ದ. ಸೋಷಿಯಲ್ ಮೀಡಿಯಾದಾಗ ಇವನ ಏನ ಭಾರಿ ಸಲ್ಮಾನ್ ಖಾನ್ ಅನ್ಕೊಂಡ ಒಂದು ವಿಡಿಯೋ ಪೋಸ್ಟ್ ಮಾಡ್ದ. ಏನಂತ ಹೇಳ್ದ ಅದ್ರಾಗ, ಏನಿವ ಜ್ಯೋತಿಷಿ ಅನ್ನೋ ಲೆವೆಲಿಗೆ ಒಂದು ಭವಿಷ್ಯವಾಣಿ ನುಡಿದ್ಬಿಟ್ಟ. ಓವೈಸಿ ಅಸೌದ್ದೀನ್ ಓವೈಸಿ ಅವರು ಭಾರತದ ಪ್ರಧಾನಮಂತ್ರಿ ಆದ್ರ ನಿಮಗೆ ನಾವು ಏನು ಅಂತ ತೋರಿಸ್ತೀವಿ. ನಾವು ಅಂದ್ರ ಮುಸ್ಲಿಮ್ರು ಏನು ಅಂತ ತೋರ್ಸಕ ದೇವಸ್ಥಾನಗಳನ್ನೆಲ್ಲ ಒಡೆದು ಹಾಕ್ತೀವಿ. ಗಂಗಾ ನದಿ ಒಳಗ ಇಫ್ತಾರ್ ಕೂಟ ಮಾಡಿದ್ಕ ಬಾಯ್ ಬಿಡ್ಕೊಂಡಿರೋ ನೀವು ಮುಂದೊಂದು ದಿನ ರಾಮ ಮಂದಿರದ ಕೂತು ನಾವು ಇಫ್ತಾರ್ ಕೂಟ ಮಾಡ್ತೀವಿ. ಯಾವ ಕೈಯಾಗೂ ತಡ್ಯಾಕಾಗೋದಿಲ್ಲ. ಏನು ಬೇಕಾದ ಮಾಡ್ಕೊರಿ. ಓವೈಸಿ PM ಆದ್ಮೇಲೆ ಎಲ್ಲ ನಂಬದೆ ಮುಸ್ಲಿಂ ರಾಷ್ಟ್ರ ಆಗತೈತಿ ಅಂತ ರೋಷಾವೇಶದಾಗ ಹೇಳಿದ. ಭಾಳ ಝೂಮ್ ಒಳಗೆ ಬಂದ ಈ ಮಾತು ಹೇಳ್ಯಾನ. ಒಂದಿಟ್ಟು ಫೋನ್ ದೂರ ಇಟ್ಕೊಂಡ ಈ ವಿಡಿಯೋ ನೋಡ್ರಿ. खुदा कसम हम इसलिए शांत बैठे हैं क्योंकि भारत का प्रधानमंत्री ये है. जिस दिन भारत का प्रधानमंत्री ये बनेगा वो दिन खुदा कसम इंशाअल्लाह सारे मंदिरों को तोड़ के हम मस्जिद बनाएंगे. और वो इफ्तारी नदीम की बात कर रहे हो, गंगा नदी में हम इफ्तारी अयोध्या के राम मंदिर में करेंगे वो भी गोमांस खाकर. ಇವನ ಹೆಸರಿನ ಪೊಲೀಸರು ರಿವೀಲ್ ಮಾಡಿಲ್ಲ. ಕರೆ ಇವನ ರೋಷಾವೇಶ ನೋಡಿದ್ರಲ್ರಿ, ರೋಷಾವೇಶ ನೋಡಿದ್ದ ಅಷ್ಟೇ ಸಾಕಾಕೈತೇನ್ರಿ. ಮಹಾರಾಷ್ಟ್ರ ಪೊಲೀಸರು ಅವ್ರ ಕೈ ರುಚಿ ತೋರ್ಸೋದು ಬೇಡನ್ರಿ. ಫಡ್ನವೀಸ್ ಬಂದ ಮೇಲೆ ಮಹಾರಾಷ್ಟ್ರ ಬ್ಯಾರೆ ರೀತಿನ ಟರ್ನ್ ಆಗೈತಿ. ಅವ್ರ ಸರ್ಕಾರದ ಪೊಲೀಸರು ಯಾವ ರೀತಿ ಡ್ರಿಲ್ ಮಾಡಿ ಈ ಮನುಷ್ಯಾಗ ಹೆಂಗ ಮಾಡ್ಯಾರ ನೋಡ್ರಿ. ಇದೊಂದು ರೀತಿ ಸುಮ್ಮ ಇರ್ಲಾರ್ದ ಅದೇನೋ ಮಾಡ್ಕೊಂಡ್ರಂತ ಹಂಗಾಗ್ಬಿಡ್ತು. ತನ್ನ ಪಾಡಿಗಿತ ಸಲ್ಮಾನ್ ಖಾನ್ ಲೆವೆಲ್ಗೆ ಫೋಸ್ ಕೊಟ್ಕೊಂಡು ವಿಡಿಯೋ ಮಾಡಿ ಹಾಕಾತಿದ್ದ ಈ ಮನುಷ್ಯಾಗ ಯಾಕೆ ಬೇಕಾಗಿತ್ರಿ ಹಿಂದೂಗಳನ್ನ ಚುಚ್ಚಿ ಮಾತಾಡೋದು, ಹಿಂದೂಸ್ತಾನದಾಗ ಅವರಿಗೆ ಬೆದರಿಕೆ ಹಾಕೋದು. ಅಸೌದ್ದೀನ್ ಓವೈಸಿ ಅವರು ಭಾರತದ ಪ್ರಧಾನಮಂತ್ರಿ ಇನ್ನು ಯಾವ ಕಾಲಕ್ಕೆ ಆಗ್ತಾರೋ ಅವರ ಹೇಳ್ಯಾರ ಭಾರತದ ಪ್ರಧಾನಿ ಬುರ್ಕಾ ಮಹಿಳೆ ಆಗಬೇಕು ಅಂತ. ಅವ್ರಿಗೆ ಅವ್ರು PM ಆಗೋದು ಇಷ್ಟ ಇಲ್ಲ. ಈ ಮನುಷ್ಯಾಗ ಅವ್ರನ್ನ PM ಮಾಡೋ ಆಸೆ. ಕಡಿಕ ಆಸೆ ನೀರಾಗೂ ಹರ್ಕೊಂಡು ಹೋತು, ತಾನೂ ಮಣ್ಣಾಗ ಸೇರೋ ಲೆವೆಲ್ಗೆ ಬಂದು ಸೇರ್ದ ಇವ. ಇದು ಯೋಗಿ ಆದಿತ್ಯನಾಥ್ ಅವರ ಸ್ಟೈಲ್ ಡ್ರಿಲ್ ಅಂತ ಯಾಕೆ ಹೇಳಿದ್ನಿ ಗೊತ್ತೇನ್ರಿ? ಹಿಂದೆ ಒಂದು ವಿಡಿಯೋ ನೆನಪೈತೇನ್ರಿ, ಒಬ್ಬ ಮೌಲಾನ ಯೋಗಿ ಆದಿತ್ಯನಾಥ್ ಅವರ ತಾಯಿಯ ಮಾಂಸವನ್ನ ತಿನ್ನಬೇಕು ಅಂತ ಬಿಹಾರದಾಗ ಕೂತು ಮಾತಾಡಿದ್ದ. ಉತ್ತರ ಪ್ರದೇಶದ ಪೊಲೀಸರು 34 ತಾಸಿನಾಗ ಹಿಡಿದು ಬಂದ ಬರೋಬ್ಬರಿ ಡ್ರಿಲ್ ಮಾಡಿ ಅವನ ಕಡೆ ಸಾರಿ ಹೇಳಿಸಿದ್ರು. ಸೇಮ್ ಆಕ್ಷನ್ ಈಗೂ ಮಹಾರಾಷ್ಟ್ರ ಪೊಲೀಸರು ಈ ಮನುಷ್ಯನಿಂದ ಸಾರಿ ಹೇಳಿಸಿ ಮುಗಿಸಿಬಿಟ್ಟಾರ. मैंने एक वीडियो बनाया था लेकिन मेरे सारे धर्मों के हिंदू मुस्लिम और दलित लोगों को उल्टा सीधा कहा था वीडियो में, जिसके लिए मैं माफी मांगता हूं. और मेरे को सजा मिल चुकी है. एक्चुअली पुलिस स्टेशन ने मुझे अच्छे से समझाया और इसकी सजा मुझे मिल चुकी है. हाँ, मैं सारे धर्मों से हिंदू मुस्लिम और दलित लोगों सबसे हाथ जोड़ के माफी मांगता हूँ. मैं आगे जैसा कोई काम नहीं करूँगा, ऐसा कोई वीडियो नहीं बनाऊंगा. ಮಾತಾಡೋಕ್ಕಿಂತ ಮೊದಲ ನಾವು ಯಾವ ರಾಜ್ಯದಾಗ ಅದೀವಿ, ಏನು ಮಾತಾಡಿದ್ರೆ ಏನಾಗತೈತಿ ಅಂತ ಯೋಚನೆ ಮಾಡಬೇಕು. ಒಂದು ವೇಳೆ ಇದ ಮನುಷ್ಯ ಕರ್ನಾಟಕ ಇಲ್ಲಾಂದ್ರೆ ತೆಲಂಗಾಣದಾಗ ಇದ್ದ ಅಂದ್ರೆ ಇಷ್ಟೊಂದು ಸ್ಟ್ರಿಕ್ಟ್ ಆಕ್ಷನ್ ತಗೋತಿರ್ಲಿಲ್ಲ. ಏನೋ ಸುಮ್ಮ ಅರೆಸ್ಟ್ ಮಾಡ್ದಂಗೆ ಮಾಡಿ ಬಿಟ್ಟು ಬಿಡ್ತಿದ್ರೇನೋ ಕಾಂಗ್ರೆಸ್ ಆಡಳಿತ ಇದ್ದಿದ್ದಕ್ಕಾಗಿ. ಬಟ್ ಮಹಾರಾಷ್ಟ್ರದಾಗಿರೋದು ಫಡ್ನವೀಸ್ ಸರ್ಕಾರ, ಉತ್ತರ ಪ್ರದೇಶದಾಗಿರೋದು ಬುಲ್ಡೋಸರ್ ಬಾಬಾ ಸರ್ಕಾರ. ತಪ್ಪಿಸ್ಕೊಳಕ 1% ಚಾನ್ಸ್ ಇಲ್ರಿ.